ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ವ್ಲಾಗ್ನಲ್ಲಿ ನಿಮಗೆ ಒಂದು ಮರಾಠ ಸ್ಟೈಲ್ನಲ್ಲಿ ಸೊಪ್ಪಿನ ಸಾರು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ಮಾಡೋದಕ್ಕೆ ಒಂದು 2 ಎಡೆಯಷ್ಟು ನಾನು ಹೆಸರುಬೇಳೆ ತೊಗೋತಾ ಇದ್ದೀನಿ. ಹಾಗೆ ಒಂದು 3/4 ಕಪ್ಪಷ್ಟು ತೊಗರಿಬೇಳೆನ ತೊಗೋತಾ ಇದ್ದೀನಿ. ಇದು ಒಂದು 4-5 ಜನಕ್ಕೆ ಆಗುವಷ್ಟು ಸಾರಾಗತ್ತೆ. ಇದನ್ನು ತೊಳ್ಕೊಂಡು ನಾನು ಕುಕ್ಕರ್ಗೆ ಹಾಕ್ಕೊಂಡು 2 ಟೊಮೆಟೊ ಹಾಕ್ಕೊತೀನಿ. ಮತ್ತು ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದಿಷ್ಟನ್ನು ಹೆಚ್ಚಿ ಹಾಕ್ಕೊಂಡು ಮತ್ತು ನಾವು ಸೊಪ್ಪನ್ನ ತೊಗೊಂಡಿರ್ತೀವಿ ನೋಡಿ, ಪಾಲಕ್ಕು ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಚಿಕ್ಕಿ ಸೊಪ್ಪು, 3 ಸೊಪ್ಪನ್ನು ಒಂದೊಂದು ಕಟ್ಟನ್ನು ನಾನು ತೊಳ್ಕೊಂಡು ಸಣ್ಣದಾಗಿ ಹೆಚ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಇದಕ್ಕೇನು ನಾವು ರುಬ್ಬಬೇಕು ಮಾಡಬೇಕು ಅಂತ ಏನೂ ಇಲ್ಲ, ತುಂಬಾ ಸುಲಭವಾಗುತ್ತೆ. ಸೊಪ್ಪಿನ ಸಾರಿಗೆ ರುಬ್ದಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಂತ ಸುಮಾರು ಜನಕ್ಕೆ ಅಭಿಪ್ರಾಯ ಇರುತ್ತೆ. ಆದರೆ ಹೀಗೆ ಮಾಡಿ ನೋಡಿ, ತುಂಬಾ ರುಚಿಯಾಗತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ನಾನಿದನ್ನು ಒಂದು ಟ್ರಿಪ್ಪಲ್ಲಿ ಮಾಡಿದ್ರು ಅಡುಗೆ ಭಟ್ರು ಅಂತ ಮಾಡ್ತೀನಿ ನೋಡಿದ್ದೆ, ತುಂಬಾ ಟೇಸ್ಟಿಯಾಗಿತ್ತು. ಹಾಗಾಗಿ ಇದನ್ನು ನಾನು ಮನೇಲಿ ನಾನೇ ಟ್ರೈ ಮಾಡಿ ನೋಡಿದೆ, ತುಂಬಾ ಚೆನ್ನಾಗಿ ಬಂದಿತ್ತು ನನಗೂ ಕೂಡ. ಈ ಸೊಪ್ಪಿಗೆ ನಾನೀಗ ಒಂದು 4-5 ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ಸುಲಿದು ಬಿಡಿಸ್ಕೊಂಡು ಇಟ್ಕೊಂಡು ಹಾಕ್ಕೋತಾ ಇದ್ದೀನಿ. ಹಾಗೆ 1-3 ಹಸಿರು ಮೆಣಸಿನ್ಕಾಯಿ ಹಾಕ್ಕೋತೀನಿ. ಒಂದು ಅರ್ಧ ಸ್ಪೂನಷ್ಟು ಅಂದರೆ ಒಂದು 2 ಚಿಟಿಕೆಯಷ್ಟು ನಾನು ಜೀರಿಗೆನ ಹಾಕ್ಕೋತೀನಿ ಇದ್ರ ಜೊತೆಗೆ. ಈಗ ನಮಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಸೇರಿಸ್ಕೊಂಡು ಕುಕ್ಕರ್ನ ನಾನು ಒಂದು 3-4 ವಿಸಿಲಷ್ಟು ಕೂಗಿಸ್ಕೊತೀನಿ. ಚೆನ್ನಾಗಿದ್ದು ಕೂಗಬೇಕು, ಹಾಗಾಗಿ ಜಾಸ್ತಿನೇ ಕೂಗಿಸ್ಕೋಬೇಕು. ಒಂದು 3-4 ವಿಸಿಲ್ ಕೊಟ್ಟರೆ ಆಯಿತು. ನೋಡಿ, ಈಗ ನಾನು ಕೂಗಿಸ್ಕೊಂಡಿದ್ದೀನಿ. ಈಗ ಸೊಪ್ಪೆಲ್ಲ ಚೆನ್ನಾಗಿ ಬೆರೆತು ಮಸ್ಕೊಂಡಂಗೆ ಬೆರೆತೋಗಿದೆ ನೋಡಿ. ಮೆಣಸಿನ್ಕಾಯಿನೂ ಇಷ್ಟು ನೀಟಾಗಿ ಸ್ಮ್ಯಾಶ್ ಆಗಿ ಬೆಂದಿರಬೇಕು. ಈಗ ನಾವು ಒಂದು ಮಂತ್ ತೊಗೊಂಡು, ಮರದ್ದೇ ಮಂತ್ ತೊಗೊಂಡು ಚೆನ್ನಾಗಿ ಮಸ್ಕೊಳ್ಳೋಣ. ಅದು ಮರದ ಮಂತಲ್ಲಿ ಮಸ್ಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ಅಂತ ನಮ್ಮಮ್ಮ ಹೇಳ್ತಾ ಇರ್ತಾರೆ. ನಾನು ಹಾಗಾಗಿ ಅದನ್ನೇ ಫಾಲೋ ಮಾಡಿದ್ದೀನಿ. ಸೊಪ್ಪು ಸಾರಿಗಂತೂ ಮರದ ಮಂತಲ್ಲೇ ಮಸಿಬೇಕು ಅನ್ನೋದು ನಮ್ಮಮ್ಮನ ಅಭಿಪ್ರಾಯ. ಚೆನ್ನಾಗಿ ಮಸ್ಕೋಬೇಕು, ಇದು ಎಲ್ಲ ಬೆರೆತು ಹೋಗಬೇಕು. ಬೆರೆತು ಹೋದ್ರೇ ಒಳ್ಳೆ ರುಚಿ ಬರೋದು ಅಂತ ಅನಿಸುತ್ತೆ. ಈಗ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನೀರು ಹಾಕ್ಕೊಳ್ಳೋಣ. ತುಂಬ ತೆಳುಗೇನು ಮಾಡ್ಕೊಳ್ಳೋದೇನು ಬೇಡ. ಈಗ ರುಚಿಗೆ ಉಪ್ಪು ಸೇರಿಸ್ಕೊಳ್ಳೋಣ. ಈಗ ಉಪ್ಪು ಒಂದು ಸ್ವಲ್ಪ ಬೆಲ್ಲನೂ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಕುದಿಸ್ಕೊಳ್ಳೋಣ. ಚೆನ್ನಾಗಿ ಕುದ್ರೆ ಒಂದು ಹದಕ್ಕೆ ಬರುತ್ತೆ. ಈಗ ತುಪ್ಪ ಹಾಕಿ ಒಗ್ಗರಣೆ ಕೊಡ್ತೀನಿ, ಇದೇ ತುಂಬ ಇಂಪಾರ್ಟೆಂಟು. ತುಪ್ಪ ಅದಕ್ಕಾದ್ಮೇಲೆ ಚೂರು ಸಾಸಿವೆ, ತುಪ್ಪಕ್ಕಾದ್ಮೇಲೆ ಒಂಚೂರು ಬೆಳ್ಳುಳ್ಳಿನೂ ಹಾಕೊಂಬಿಡೋಣ ಜಜ್ಜಿಬಿಟ್ಟು. ಈ ಸ್ಟೀಲ್ ಪಾತ್ರೆ ಇಟ್ಟಿರೋದ್ರಿಂದ ಬೇಗ ಹೊಗೆ ಬಂದುಬಿಡುತ್ತೆ. ಬಟ್ ಏನು ಸಿಗಲ್ಲ, ಬಟ್ ಹೊಗೆ ಅಂತೂ ನಿಮಗೆ ಜಾಸ್ತಿನೇ ಕಾಣುತ್ತೆ. ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ ಹಾಕ್ಕೊಂಡು ಒಗ್ಗರಣೆ ಕೊಟ್ಬಿಟ್ರೆ ಒಂದು ಸೂಪರ್ ಟೇಸ್ಟಿಯಾಗಿರೋಂಥ ಸೊಪ್ಪಿನ ಸಾರು ರೆಡಿ ಆಗುತ್ತೆ. ಅದು ಚಿಕ್ಕಿ ಸೊಪ್ಪು ಹಾಕಿರೋದ್ರಿಂದನೇ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಇದಕ್ಕೆ. ಈ ವಿಡಿಯೋನ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನೆಕ್ಸ್ಟಿಂದ ನಾನು ನಾನ್ ವೆಜ್ಗೆ ಬೇರೆ ಚಾನಲ್ ಮಾಡ್ತಾಯಿದ್ದೀನಿ, ಅದಕ್ಕೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇಷ್ಟರಲ್ಲೇ ನಾನು ಅದರ ಲಿಂಕ್ನ ನಿಮಗೆ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅದು ಕೆಂಪಕ್ಕಿ ಅನ್ನೋದಲ್ಲಿ ಈ ಸಾರು ಊಟ ಮಾಡೋದು ಒಂದು ಒಳ್ಳೆ ರುಚಿ ಕೊಡುತ್ತೆ. ನೀವು ಸಾಧ್ಯ ಆದರೆ ಕೆಂಪಕ್ಕಿಯನ್ನು ಉಪಯೋಗಿಸಿ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾನಂತೂ ಸುಮಾರು 6-7 ವರ್ಷದಿಂದ ಅದನ್ನೇ ಉಪಯೋಗಿಸ್ತಾ ಇದ್ದೀನಿ. ನಾನು ಅಲಂಕಾರಕ್ಕೋಸ್ಕರ ಅಂತ ಒಂದು ಸ್ವಲ್ಪ ತೆಂಗಿನಕಾಯಿ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ಅದು ನಿಮಗೆ ಆಪ್ಷನ್ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.